ಧನ್ಯತೆ ಭಾವಿಸ್ತೀರಾ. ಮತ್ತೆ ನಮ್ಮ ಹಿರಿಯರಾದಂತಹ ರಾಮಸಭೆಯವರು ಇದ್ದಾರೆ, ವೇದಿಕೆ ಹತ್ರ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರೋಣ. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಹಿರಿಯ ಕಿರಿಯ ವಕೀಲರ ತಂಡಕ್ಕೆ ಮತ್ತು ನಿರ್ದೇಶಕರಿಗೆ, ಅಧ್ಯಕ್ಷರುಗಳಿಗೆ, ಎಲ್ಲರಿಗೂ ಮಹಿಳಾ ವಕೀಲರಿಗೂ ಕೂಡ ಆದರ ಸ್ವಾಗತ ಕೊಡ್ತಾ ಎಲ್ಲರೂ ಕೂಡ ಮುತ್ತನಲ್ಲೂರು ವೇದಿಕೆ ಹತ್ರ ಬರಬೇಕು, ಅಲ್ಲಿಗೆ ಹೋಗೋಣ ಅಂತೇಳಿ ತಮ್ಮೆಲ್ಲರಲ್ಲಿ ಕೂಡ ಮನವಿ ಮಾಡಿಕೊಳ್ತೇನೆ. ರೈತರ ಭೂ ಹೋರಾಟಕ್ಕೆ ಹೋರಾಟಕ್ಕೆ ರೈತರ ಭೂ ಹೋರಾಟಕ್ಕೆ ಮುಂದಕ್ಕೆ ಈಗ ಮಳೆ ಮತ್ತು ವಾತಾವರಣ ಬಹಳ ನಮಗೆ ಅನಾನುಕೂಲ ಆಗಿರೋದ್ರಿಂದ ನಮ್ಮ ವರ್ಷಲ್ ಪ್ರೋಗ್ರಾಮ್ ಏನಿತ್ತು ಆ ಪ್ರೋಗ್ರಾಮ್ ಅನ್ನ ಮೊಟಕುಗೊಳಿಸಿ ಈಗ ಎರಡು ಕಡೆ ವೇದಿಕೆಗಳಿರೋದ್ರಿಂದ ಮೊದಲಿಗೆ ನಾವು ಮುತ್ತನಲ್ಲೂರಿಗೆ ಹೋಗಿ ಮುತ್ತನಲ್ಲೂರು ವೇದಿಕೆಯಲ್ಲಿ ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿ ತದನಂತರ ಅಂಬೇನಹಳ್ಳಿಗೆ ಹೋಗ್ತೇವೆ. ಹಾಗಾಗಿ ನಮ್ಮೆಲ್ಲರ ಪ್ರತಿಭಟನೆಯನ್ನ ಅಲ್ಲೇ ವ್ಯಕ್ತಪಡಿಸೋಣ. ದಯವಿಟ್ಟು ಎಲ್ಲರೂ ತಮ್ಮ ತಮ್ಮ ವೇದಿಕೆ ವೆಹಿಕಲ್ಗಳನ್ನ ಹತ್ಕೊಂಡು ಈಗ ಯಾರು ಮುನ್ನಡೆಸ್ತೀರಿ, ನೀವು ರೈತರು ಯಾರಿದ್ದೀರಿ, ದಯವಿಟ್ಟು ನಿಮ್ಮನ್ನು ಫಾಲೋ ಮಾಡ್ತೀವಿ. ನೀವೆಲ್ಲದನ್ನು ಮಾರ್ಗದರ್ಶನ ಮಾಡಬೇಕು. ಗ್ರಾಮಕ್ಕೆ ನಮ್ಮ ಈ ಒಂದು ಬೈಕು ಮತ್ತು ಕಾರುಗಳು ಬಂದಿರತಕ್ಕಂಥ ರೈತರು ವಕೀಲರು ಕಾರ್ ತಗೋಬ ಮುಂದೆ ಮುಂದೆ ಹಾಕ್ಕೊಂಡು ಸ್ವಲ್ಪ ಮುಂದೆ ಹಾಕಪ್ಪ ನೋಡಿ. ಓಟ ಇರ್ತೇವೆ, ಗೋಷ್ಠಿ ಇರ್ತದೆ ಊರ ಪ್ರತಿ ಗ್ರಾಮದಲ್ಲಿ. ಮುಂದೆ ಪಾಸ್ ಆಗ್ಲಾ ಏತಕ್ಕಾಗಿ ಹೋರಾಟ, ನಮ್ಮ ಭೂಮಿ ಹಸಿರೇ ಹಸಿರೇ ಬೇಕೇ ಬೇಕು. ಕೈ ಬಿಡಬೇಕು ಮತ್ತೆ ರೈತರ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಬಿಟ್ಟುಕೊಳ್ಳಲ್ಲ. ಹಾಗಾಗಿ ಇವತ್ತು ತಾಲೂಕಿನ ವಕೀಲರು ಇತಿಹಾಸ ಪುಸ್ತಕದಲ್ಲಿ ಇವತ್ತು 11 ಗ್ರಾಮಗಳಿಗೆ ಯಂತ್ರವನ್ನು ಕೊಟ್ಟು ಬಂದಿದೆ. ಅವರಿಗೆಲ್ಲರೂ ಕೂಡ ಸ್ವಾಗತ. ಎಲ್ಲುವ ತನಕ ಹೋರಾಟ ಜಯವಾಗಲಿ.
ಎಲ್ಲಿಯ ತನಕ ಹೋರಾಟ ಗೆಲ್ಲುವ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಗೆಲ್ಲುವ ತನಕ ಹೋರಾಟ ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಭೂಮಿ ನಮ್ಮ ಹಕ್ಕು ಆನೇಕಲ್ ವಕೀಲರ ಸಂಘಕ್ಕೆ ಆನೇಕಲ್ ವಕೀಲರ ಸಂಘಕ್ಕೆ ರೈತರ ಹೋರಾಟಕ್ಕೆ ಕೈ ಬಿಡಿ ಕೈ ಬಿಡಿ ಕೈ ಬಿಡಿ ಕೈ ಬಿಡಿ ಹಾಕಿದ್ದಾರೆ ಸೇರಿದೆ ಸುತ್ತಲೂ ಉಂಟಮಲ್ಲ ಕೆಳಗಡೆ ಕೂತ್ಕೊಂಡಂತಕ್ಕಂಥವ್ರು ಕೂತ್ಕೊಳ್ಳಿ ಮತ್ತೆ ನಮ್ಮ ಗ್ರಾಮಸ್ಥರು ರೈತರೆಲ್ಲ ಕೂಡ ಇವತ್ತು ವೇದಿಕೆ ಮುಂಭಾಗದಲ್ಲಿ ಕೂತ್ಕೊಳ್ಳಿ. ಸ್ವಾಧೀನಪಡಿಸಿಕೊಂಡಿದೆ. ಈ ಸ್ವಾಧೀನ ಪ್ರಕ್ರಿಯೆಯನ್ನ ಕೂಡಲೇ ಕೈ ಬಿಡಬೇಕು ಅಂತೇಳಿ ರೈತರು 1 ವರ್ಷ ಜೊತೆಗೆ ಇವತ್ತು ಅಹೋರಾತ್ರಿ ಪ್ರತಿಭಟನೆಯನ್ನ ಮುತ್ತಮ್ಮನವರಲ್ಲಿ 35 ದಿನಗಳಿಂದ ನಡೆಸ್ತಾ ಇದೆ. ಇದಕ್ಕೆ ಎಲ್ಲ ಸಂಘಟನೆಗಳು ಪಕ್ಷಗಳು ಪಕ್ಷಾತೀತವಾಗಿ ವಕೀಲರ ಸಂಘದ ನೂತನ ಅಧ್ಯಕ್ಷರಾದಂತ ಪ್ರಕಾಶ್ ಪಟಾಪಟ್ಟಣ್ ಅವರ ನೇತೃತ್ವದಲ್ಲಿ ಇಡೀ ವಕೀಲರ ತಂಡ ಇವತ್ತು ನಮ್ಮ 11 ಹಳ್ಳಿಗಳಲ್ಲಿ ಇವತ್ತು ರಸ್ತೆಗಳಲ್ಲಿ ಸಂಚಾರವನ್ನ ಮಾಡಿ ಈ ಭಾಗದ ರೈತರಿಗೆ ನಾವಿರ್ತೇವೆ, ವಕೀಲರು ನಾವು ನಿಮಗೆ ಬೆನ್ನೆಲುಬಾಗಿರ್ತೇವೆ. ಈ ಸರ್ಕಾರ ಯಾವುದೇ ಕಾರಣಕ್ಕೂ ಭೂಮಿಯನ್ನ ಕಿತ್ಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ ಅಂತೇಳಿ ಇವತ್ತು ಪ್ರಕಾಶ್ ಪಟಾಪಟ್ಟಣ ನೇತೃತ್ವದಲ್ಲಿ ಹಲವಾರು ವಕೀಲರು ಇವತ್ತು ಪ್ರತಿನಿತ್ಯ ಅವರ ಕಾರಣ ಕರೆಪು ಬಹಳಷ್ಟಿರ್ತದೆ. ಇವತ್ತು ಇಡೀ ತಾಲೂಕಿನಲ್ಲಿ ನಮ್ಮೆಲ್ಲ ರೈತರಿಗೆ ಇದೊಂದು ರಾಜ್ಯದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಅನಿಸುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಈ ನಮ್ಮ ಏನು ಆನೇಕಲ್ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದಂತ ಪಟಾಪಟ್ ಪ್ರಕಾಶನ್ ಅವರಿಗೆ ಆನೇಕಲ್ ತಾಲೂಕು ಭೂ ಸ್ವಾಧೀನ ವಿರೋಧಿ ಸಮಿತಿ ಮತ್ತೆ 11 ಗ್ರಾಮ ಪಂಚಾಯಿತಿಗಳು 4 ಗ್ರಾಮ ಪಂಚಾಯಿತಿ 11 ಹಳ್ಳಿಗಳ ಪರವಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅಧ್ಯಕ್ಷ ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ವಕೀಲರ ಸಂಘದ ಉಪಾಧ್ಯಕ್ಷರಾದಂತಹ ಹರೀಶ್ ಕುಮಾರ್ ಅವರಿಗೆ ನಮ್ಮೆಲ್ಲ ಸಮಿತಿ ಪರವಾಗಿ ಗ್ರಾಮಸ್ಥರ ಪರವಾಗಿ ಆದರಿಸುತ್ತೇವೆ. ಕಾರ್ಯದರ್ಶಿಗಳಾದ ಖಜಾಂಚಿಗಳಾದಂತಹ ಶ್ರೀಮತಿ ಶಾರದಾಮಣಿಯವರು ಬಂದಿದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ಆದರದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ವಕೀಲ ಸಂಘದ ನಿರ್ದೇಶಕರಾದಂತಹ ಮೋಹನ್ ಕಾಂತ್ ಅವರು ಬಂದಿದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ಆದರದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮತ್ತೋರ್ವ ಸಂಘದ ನಿರ್ದೇಶಕರಾದಂತಹ ಮೋಹನ್ ಅವರು ಬಂದಿದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ಆದರದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮತ್ತೋರ್ವ ನಿರ್ದೇಶಕರಾದಂತಹ ಉದಯ್ ಕುಮಾರ್ ಅವರು ಬಂದಿದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ಆದರದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮತ್ತೋರ್ವ ನಿರ್ದೇಶಕರಾದಂತಹ ಶ್ರೀಮತಿ ನೀಲಮ್ಮ ಅವರು ಬಂದಿದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ಆದರದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಸತೀಶ್ ಅವರಿಗೂ ಈ ಸಂದರ್ಭದಲ್ಲಿ ಆದರದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮತ್ತೆ ಪುರುಷೋತ್ತಮ ಅವರು ಬಂದಿದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ಆದರದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಸಿಂಹರಾಜ್ ಅವರು ಬಂದಿದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ಆದರದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮಾಜಿ ಅಧ್ಯಕ್ಷರಾದಂತಹ ರಮೇಶ್ ಅವರು ಬಂದಿದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ಆದರದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮತ್ತೆ ನಾರಾಯಣ್ ಸ್ವಾಮಿ ಬಂದಿದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ಆದರದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮತ್ತೊಬ್ಬ ನಿರ್ದೇಶಕರಾದ ಮುರಳೀಗೌಡ ಅವರು ಬಂದಿದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ಆದರದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮತ್ತೊಬ್ಬ ನಿರ್ದೇಶಕರಾದಂತಹ ಶ್ರೀಮತಿ ನಿರ್ಮಲಾ ಅವರು ಬಂದಿದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ಕುಮಾರಿನಾ ಸಾರಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಲಕ್ಷ್ಮೀ ಸಂಪತ್ ಅವರು ಬಂದಿದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ಆದರ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ನಾಗರಾಜ್ ಅವರು ಬಂದಿದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ಆದರ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಜಯಪ್ರಕಾಶ್ ಅವರಿದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ಆದರ ಸ್ವಾಗತವನ್ನು ಕೊಡ್ತೇನೆ. ಮತ್ತೋರ್ವ ಸಮಿತಿಯ ಗೌರವ ಅಧ್ಯಕ್ಷರಾದಂತಹ ವಿಶ್ವನಾಥ್ ರೆಡ್ಡಿ ಅವರಿದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ
ಆಧಾರ ಸ್ವಾಗತವನ್ನು ಕೊಡ್ತಾರೆ. ಈ ಸಮಿತಿಯ ಅಧ್ಯಕ್ಷರಾದಂತ ಕೆ.ಸಿ. ದೇವರಾಜ ರೆಡ್ಡಿ ಅವರಿದ್ದಾರೆ, ಅವರಿಗೂ ಈ ಸಂದರ್ಭದಲ್ಲಿ ಆಧಾರ ಸ್ವಾಗತವನ್ನು ಕೊಡ್ತಾರೆ. ಕಾರ್ಯದರ್ಶಿಗಳಾದಂತ ಮುರುಳೇವರಿದ್ದಾರೆ, ಮತ್ತೆ ಸ್ವಾಗತವನ್ನು ಕೊಡ್ತಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಯಾರು ಅನ್ಯತಾ ಬಳಸಬಹುದು, ಮತ್ತೆ ಸಂಘರ್ಷ ಮತ್ತೆ ಎಲ್ಲ ವಕೀಲರು ರಾಜ್ಯ ಬಂದಿದ್ರ ವಕೀಲರು ಕೂಡ ಇದ್ದೀವಿ ಅಂತೇಳಿ ಬೆಂಬಲವನ್ನು ಸೂಚಿ ಬಂದಂತ ವಕೀಲರಿಗೆ ಮತ್ತೊಮ್ಮೆ 4 ಗ್ರಾಮ ಪಂಚಾಯತಿಗಳ ಪರವಾಗಿ 11 ಹಳ್ಳಿಗಳ ಪರವಾಗಿ ಎಲ್ಲ ರೈತ ಮುಖಂಡರ ಪರವಾಗಿ ರೈತ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮಾತಾಡಬೇಕು. ನೆರೆದಿರ್ತಕ್ಕಂಥ ನನ್ನ ಸಹಪಾಠಿ ವಕೀಲ ಮಿತ್ರರೇ ಹಾಗೂ ನಮ್ಮ ಸಂಘದ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ ಹಾಗೂ ರಾಮಸ್ವಾಮಿ ರೆಡ್ಡಿಯವರ ವಿಶೇಷವಾಗಿ ಈ ಕಾರ್ಯಕ್ರಮದ ರೂವಾರಿಗಳು ಹಾಗೂ ಎಲ್ಲ ಗ್ರಾಮಗಳ ರೈತಾಪಿ ಬಂಧುಗಳೇ, ಈ ಆನೇಕಲ್ನಲ್ಲಿ ಯಾರು ವಕೀಲಿ ವೃತ್ತಿಯನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರೂ ಸಹ ರೈತ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರೆ. ನಾವ್ಯಾರು ಬೆಂಗಳೂರಿಂದ ಬಂದು ಇಲ್ಲಿ ನೆಲೆ ಊರಿರೋರಲ್ಲ. ಈಗ ಪ್ರತಿ ಹೋಬಳಿಯಲ್ಲಿ ಸರಿಸುಮಾರು 80 ರಿಂದ 100 ಜನ ನಮ್ಮವರೇ ವಕೀಲರಿದ್ದಾರೆ. ಹಾಗಾಗಿ ಈಗ ನಮ್ಮ ತಾಲೂಕು ಏನಾಗಿದೆ ಅಂತ ಹೇಳಿದ್ರೆ, ಒಂದ್ ಕಡೆ ಕೈಗಾರಿಕರಣ, ಒಂದ್ ಕಡೆ PHB, ಒಂದ್ ಕಡೆ ಪ್ರೈವೇಟ್ ಡೆವಲಪರ್ಸ್ ಈ ವ್ಯವಸಾಯ ಫಲವತ್ತಾದಂತ ಭೂಮಿಯನ್ನ ಕಬಳಿಸೋದಕ್ಕೆ ಒಂದು ಮಾರ್ಗ ಇದೆ. ಯಾಕಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲದೆ ಇರತಕ್ಕಂತ ಕಾರ್ಖಾನೆಗಳು ನಮ್ಮ ಆನೇಕಲ್ ತಾಲೂಕಿನಲ್ಲೇ ಅವರಿಗೆ. ಯಾಕಂತ ಹೇಳಿದ್ರೆ ಬೆಂಗಳೂರಿಗೆ ಹತ್ತಿರವಾಗಿದ್ದೇವೆ. ಹಾಗಾಗಿ ಇಲ್ಲಿ ಪ್ರೈವೇಟ್ ಅವ್ರ ಮುಖಾಂತರ ಇನ್ಫೋಸಿಸ್ ಮತ್ತೆ ಇಬ್ರೋಗೆ ಜಾಗ ಕೊಟ್ಟಿದ್ದೆ ತಪ್ಪು ರೈತರಿಗೆ. ಅದು ಕೊಟ್ಟಿದ್ರಿಂದಲೇ ಈಗ ಅವರ KHBಯಲ್ಲಿ ತಗೊಂಡು ದುಡ್ಡು ಡಿಪಾಸಿಟ್ ಮಾಡಿ ನಮಗೂ ಸಹ ಜಾಗ ಇಲ್ಲೇ ಕೊಡಬೇಕು ಅಂತೇಳಿ ಕೂತಿದ್ದಾರೆ. ಹಾಗಾಗಿ ಈ ಮಂಡ್ ಸರ್ಕಾರ ಏನಾಗಿದೆ ಅಂತಂದ್ರೆ ಇಲ್ಲಿ ಅನ್ನ ಕೊಡ್ತಕ್ಕಂಥ ರೈತರ ಭೂಮಿಯನ್ನ ಕಸಿದುಕೊಂಡು ಈಗ 12 ಕೋಟಿಗೂ ಜಾಗ ನನ್ನ ಗೊತ್ತಿರಂಗೆ ಈ ಸರೌಂಡಿಂಗ್ಸ್ ಅಲ್ಲಿ ಎಲ್ಲಿ 1 ಎಕರೆ ಪರ್ಚೇಸ್ ಮಾಡ್ಬೇಕಂದ್ರೆ ಮಾರ್ಕೆಟ್ ಬೆಲೆ 12 ಕೋಟಿಗಿಂತ ಮಿಗಿಲಾಗಿದೆ. ಈಗ ಅವರು ಗಣನೆಗೆ ತಗೊಳ್ತಕ್ಕಂಥದ್ದು 2003ರ ಏನು ಗೈಡೆನ್ಸ್ ವ್ಯಾಲ್ಯೂ ಇದೆ ಅದನ್ನ 2 ಪಟ್ಟು ಅಥವಾ 3 ಪಟ್ಟು, ಇಲ್ಲಾಂದ್ರೆ ಡೆವಲಪ್ಮೆಂಟ್ ಲ್ಯಾಂಡ್ ಅಲ್ಲಿ ನಿಮಗೆ 40% ಕೊಡ್ತೀವಿ ಅನ್ನೋ ಪ್ರಪೋಸಲ್ಸ್ ಅನ್ನ ಇಟ್ಟಿದ್ದಾರೆ. ಈ ರೀತಿಯಾಗಿ ನಾವು ಪ್ರತಿಯೊಂದು ಹಂತದಲ್ಲೂ ಒಳ್ಳೆ ಕೃಷಿ ಭೂಮಿಯನ್ನ ಕಳ್ಕೊಳ್ತಾ ಹೋದ್ರೆ ಈ ತಾಲೂಕಿನಲ್ಲಿ ರಾಗಿಯ ನಾಡು ಅನ್ನೋದು ಈಗಾಗಲೇ ಕಾಂಕ್ರೀಟ್ ನಾಡಾಗಿದೆ. ನಾವು ಶಾಸಕರನ್ನು ಒಳಗೊಂಡಂತೆ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಆನೇಕಲ್ನಲ್ಲಿ CMC ಆಫೀಸಲ್ಲಿ ನಾವು ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಆವತ್ತಿನ ದಿವಸ ನಮ್ಮ ಜನಪ್ರಿಯ ಶಾಸಕರಾಗಿದ್ದಂತ ಶಿವಣ್ಣ ಅವರು ಸಂಬಂಧಪಟ್ಟಂತ ಮಂತ್ರಿವರ್ಯಗಳೊಂದಿಗೆ ಚರ್ಚಿಸ್ತೀವಿ, ಕ್ಯಾಬಿನೆಟ್ ಈ ವಿಚಾರವನ್ನ ಚರ್ಚೆ ಮಾಡಿ ಈ ಭೂಮಿಯನ್ನ ಉಳಿಸ್ಕೊಳ್ತೀವಿ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ರು. ಆವತ್ತಿನ ದಿವಸ ಜಿಲ್ಲಾಧಿಕಾರಿಗಳು ಸಹ ಅದಕ್ಕೆ ನಾನು ಸಂಬಂಧಪಟ್ಟಂತ ಕೈಗಾರಿಕಾ ಸೆಕ್ರೆಟರಿ ಅವರ ಕಡೆಯಿಂದ ಈ ಮನವಿಯನ್ನ ನಾನು ತಲುಪಿಸ್ತೇನೆ. ಈ ಫಲವತ್ತಾದ ಭೂಮಿ ಎಲ್ಲಿ ರೈತರು ತಮ್ಮ ಜೀವನ ಉಟ್ಕೊಂಡಿದ್ದಾರೆ, ಅದನ್ನೇ ಭೂಮಿಯನ್ನೇ ತಮ್ಮ ಉಸಿರಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ. ಅಂತ ಭೂಮಿಗೆ ರಕ್ಷಣೆ ಕೊಡಬೇಕಾಗಿರೋದು ನಂದು ಕರ್ತವ್ಯ. ನಾನು ಸಹ ಸರ್ಕಾರಕ್ಕೆ ನಿಮ್ಮ ಸಲಹೆ ಸೂಚನೆಗಳನ್ನ ಮತ್ತೆ ನಿಮ್ಮ ಹೋರಾಟವನ್ನ ತಿಳಿಸ್ತೇನೆ ಅಂತೇಳಿ ಹೇಳಿದ್ರು. ವ್ಯವಸಾಯಗಾರರಿಗೆ ನನ್ನ ಮನಪೂರ್ವಕವಾಗಿ ನಮಸ್ಕಾರ. ಈ ಲ್ಯಾಂಡ್ ಅಕ್ವಿಸಿಷನ್ ಅನ್ನೋದು ಬರೀ ಅವರ ಬಿಸ್ನೆಸ್ ಆಗಿದೆ ಬಿಟ್ಟರೆ ಇಲ್ಲಿ ಏನಿಲ್ಲ. ಮಹಾತ್ಮ ಗಾಂಧಿ ಅವರು ಹೇಳಿದ್ರು, ಭಾರತ ದೇಶಕ್ಕೆ ವ್ಯವಸಾಯ ಅನ್ನೋದು ಬೆನ್ನೆಲುಬು ಅಂತ. ಆ ಬೆನ್ನೆನ್ನೇ ಇವಾಗ ಮುರಿತಾ ಇದ್ದಾರೆ. ಆತರ ಆದ್ರೆ ಎಲ್ಲಾ ಲ್ಯಾಂಡ್ಸ್ ಅಕ್ವಿಸಿಷನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವೆಲ್ಲ ಹೋಗ್ಬೇಕು? ತಿನ್ನೋಕೆ ಬೆಳೆಯುವಂತ ಫಲವತ್ತಾದ ಭೂಮಿಗಳನ್ನ ಆಕ್ವೈರ್ ಮಾಡ್ಕೊಂಡು ಎಲ್ಲ ನಾಶ ಮಾಡ್ತಾ ಇದ್ದಾರೆ. ನಾವೆಲ್ಲ ಹೋಗ್ಬೇಕು? ಅದೊಂದು ಪ್ರಶ್ನೆ ಇದೆ. ಸೊ ನೀವು ನೋಡ್ತಾ ಇದ್ದೀರಾ, ಸುಮಾರು KHB ಅವರು ಅಕ್ವಿಸಿಷನ್ ಮಾಡಿದ್ದಾರೆ, ಲೇಔಟ್ಸ್ ಮಾಡಿದ್ದಾರೆ. ಆ ಲೇಔಟ್ಸ್ ಅಲ್ಲಿ ಮನೆಗಳಿಲ್ಲ, ಖಾಲಿ ಜಾಗ ಬಿದ್ದಿದೆ. ಅದೇ ತರ ಇಂಡಸ್ಟ್ರೀಸ್ ಅಷ್ಟೇ, ಎಷ್ಟು ಇಂಡಸ್ಟ್ರೀಸ್ ಬರುತ್ತೆ, ಎಷ್ಟು ಇಂಡಸ್ಟ್ರೀಸ್ ಅಲ್ಲಿ ಇವರು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಸುತ್ತಮುತ್ತ ಅಕ್ವಿಸಿಷನ್ ಆಗಿದ್ದು ಯಾವುದೇ ಡೆವಲಪ್ಮೆಂಟ್ ಅಂತೂ ಕಾಣ್ತಾ ಇಲ್ಲ. ಸೊ ಇದು ನನ್ನ ಪ್ರಕಾರ ಈ ರಾಜಕೀಯ ನಾಯಕರು ಮಾಡ್ತಾರಂತ ಒಂದು ದೊಡ್ಡ ಬಿಸ್ನೆಸ್ ಅನ್ಕೊಂತಾ ಇದೆ. ಅದು ನನ್ನ ಪರ್ಸನಲ್ ಅಭಿಪ್ರಾಯ. ಅದು ಬಿಟ್ರೆ ವ್ಯವಸಾಯಗಾರರಿಗೆ ಇವಾಗ ಕೊಡ್ತಾ ಇರೋಂಥ ರೇಟು ಸಾಕಾಗ್ತಾ ಇಲ್ಲ. ಆ ರೇಟಲ್ಲಿ ನಾವು ಮತ್ತೆ ಭೂಮಿನ ಖರೀದಿ ಮಾಡೋದು ಆಗ್ತಾ ಇಲ್ಲ. ಖರೀದಿ ಮಾಡ್ಬೇಕಂದ್ರೆ ಸುಮಾರು 100 ಕಿಲೋಮೀಟರ್ ಹೊರಗಡೆ ಹೋಗ್ಬೇಕು. ಅಲ್ಲಿ 100 ಕಿಲೋಮೀಟರ್ ಹೊರಗಡೆ ಹೋಗ್ಬಿಟ್ಟು ನಾವು ಪರ್ಚೇಸ್ ಮಾಡಿ ಅಲ್ಲಿ ಡೆವಲಪ್ಮೆಂಟ್ ಮಾಡಿ ನಾವೇನು ಮಾಡೋದು ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಸುತ್ತೂ ಇರುವಂತ ಭೂಮಿಯನ್ನೇ ನಾವು ಡೆವಲಪ್ಮೆಂಟ್ ಮಾಡ್ಕೊಂಡು ವ್ಯವಸಾಯ ಮಾಡ್ತೀವೋ ಇನ್ನೊಂದು ಮಾಡ್ತೀವೋ, ಅದು ರೈತರ ಹತ್ರ ಇದ್ರೆ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ. ಇವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಬಿಟ್ರೆ ಬೇರೆ ಏನೂ ಮಾಡ್ತಾ ಇಲ್ಲ. ಹಾಗಾಗಿ
ಈ ಅಕ್ವಿಜೇಷನ್ಗೆ ನಮ್ಮ ವಕೀಲರ ಸಮುದಾಯದಿಂದ ನಿಮಗೆ ಕಾನೂನಾತ್ಮಕವಾಗಿ ಏನ್ ಸಪೋರ್ಟ್ ಮಾಡಬೇಕು ಅದನ್ನ ನಾವು ಮಾಡ್ತೀವಿ, ನಿಮ್ ಹಿಂದೆ ನಿಂತ್ಕೊಂತೀವಿ, ನಿಮ್ಗೆಲ್ಲ ಸಹಕಾರ, ಎಲ್ಲಾ ರೀತಿಯಂತ ಸಹಕಾರ ನಾವು ಕೊಡ್ತೀವಿ ಅಂತ ತಮ್ಮ ಮುಂದೆ ನಾವು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಈ ಅಕ್ವಿಜೇಷನ್ ಏನಿದೆಯೋ ಕಾನೂನಾತ್ಮಕವಾಗಿ ಏನೇನು ಸಪೋರ್ಟ್ ಬೇಕೋ ಅದು ನಮ್ಮ ವಕೀಲರ ಮುಖಾಂತರ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಎಲ್ಲರ ಮುಂದೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಈ 2 ಮಾತು ಮಾತಾಡೋಕೆ ನಮ್ಗೆ ಅವಕಾಶ ಕೊಟ್ಟಿದ್ದೀನಿ. ತಮ್ಮೆಲ್ಲರಿಗೂ ಶ್ರೀನಿವಾಸ್ ಅವರು ಮಾತಾಡಬೇಕು ಅಂತ ಹೇಳಿ ಮನವಿ. ಎಲ್ಲ ವಕೀಲ ಮಿತ್ರರೇ ಮತ್ತು ಮಹಿಳಾ ವಕೀಲರೇ, ರೈತ ಬಾಂಧವರೇ, ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರೇ, ಎಲ್ಲ ನನ್ನ ನೆಚ್ಚಿನ ಗ್ರಾಮಸ್ಥರೇ ಮತ್ತು ಈ ಭಾಗದ ಅಧ್ಯಕ್ಷರು ಉಪಾಧ್ಯಕ್ಷರೇ, ರೈತರೇ ಭಾರತದ ಬೆನ್ನೆಲುಬು. ಹೌದು ತಾನೆ? ರೈತರೇ ಭಾರತದ ಬೆನ್ನೆಲುಬು, ಹಸಿರೇ ಉಸಿರು. ಇದು ನಾವು ಬರೀ ಕೇಳೋದಕ್ಕೆ ಚೆನ್ನಾಗಿದೆ ಅನ್ನೋ ತರ ಆಗ್ತದೆ. ಈಗ ರೈತರೇ ಭಾರತ ಬೆನ್ನೆಲುಬು ಎಲ್ಲಿ ಕಾಣ್ತಾ ಇದೀವಿ ನಾವು? ಎಲ್ಲ ಅಕ್ವಿಜಿಷನ್ ಆಗ್ತಾ ಹೋಗ್ತಾ ಇದ್ರೆ ಅವ್ರು ಕೊಡುವಂತ ಒಂದು ಕಾಂಪನ್ಸೇಷನ್ ಪಡ್ಕೊಂಡು ಆ ಕುಟುಂಬದಲ್ಲಿ 5 ಜನ ಇರ್ತಿರೋ, 10 ಜನ ಇರ್ತಿರೋ, 20 ಜನ ಇರ್ತಿರೋ ಎಲ್ಲ ಹಂಚ್ಕೊಂಡ್ಬಿಡ್ತೀರಾ. ಎಲ್ಲ ಹಂಚ್ಕೊಂಡ್ಬಿಟ್ಟಾಗ ಅದು ಖರ್ಚಾಗ್ಬಿಡ್ತಲ್ಲ ಬರೀ ಕೈ. ಆ ಕಡೆ ಭೂಮಿನ ಹೋಗುತ್ತೆ, ಇಲ್ಲಿ ಕಾಂಪನ್ಸೇಷನ್ ಹಂಚ್ಕೊಂಡು ತಿಂದ್ಬಿಡ್ತೀವಿ. ಬೇರೆ ಕಡೆ ಭೂಮಿನೂ ತೆಗಿಯಕ್ಕಾಗಲ್ಲ, ಸಾಲ ಸೋಲ ಇನ್ನೊಂದು ಮತ್ತೊಂದು ಎಜುಕೇಶನ್ಗೆಲ್ಲ ಎಲ್ಲ ಖರ್ಚು ಮಾಡ್ಬಿಡ್ತೀವಿ. ಆಮೇಲೆ ಸ್ವಲ್ಪ ವರ್ಷಗಳಾದ್ಮೇಲೆ ನಮ್ಮ ಜೋಬೆಲ್ಲ ಖಾಲಿ ಆಗ್ತದೆ, ಆ ಕಡೆ ಜಮೀನು ಹೋಗ್ತದೆ, ಈ ಕಡೆ ಜೋಬನು ಖಾಲಿ ಆಗ್ತದೆ. ಸೊ ಆಗ ರೈತ ಕಷ್ಟಕ್ಕೆ ಸಿಕ್ಕಾಕೊಂತಾನೆ. ರೈತಕ್ಕೆ ಕಷ್ಟಕ್ಕೆ ಸಿಕ್ಕಾಕೊಂಡ್ರೆ ಭಾರತ ಮಾತೆ ಕಷ್ಟ ಸಿಕ್ಕಾಕೊಂಡಂಗೆ, ಭಾರತ ಮಾತೆ ಕಷ್ಟ ಸಿಕ್ಕಾಕೊಂಡ್ರೆ ನಾವು ಕಷ್ಟಕ್ಕೆ ಸಿಕ್ಕಾಕೊಂಡಂಗೆ. ಸೊ ಹಾಗಾಗಿ ರೈತರು ಭೂಮಿಯನ್ನ ಉಳಿಸ್ಕೋಬೇಕು. ರೈತರು ಭೂಮಿಯಲ್ಲಿ ಬೆಳೆ ಬೆಳೆದ್ರೆ ನಾವು ಅನ್ನ ತಿನ್ನಕ್ಕಾಗೋದು. ನಾವು ಎಷ್ಟೇ ಕೋಟಿ ಸಂಪಾದನೆ ಮಾಡಿದ್ರು ಕೂಡ, ಎಷ್ಟೇ ಸಾಫ್ಟ್ವೇರ್ ಆಗಿದ್ರು ಕೂಡ, ಎಷ್ಟೇ IT BT ತಂದ್ರು ಕೂಡ ಭೂಮಿಯಲ್ಲಿ ಬೆಳೆ ಬೆಳೆದ್ರೆ ನಮ್ಗೆ ಊಟ. ನಮ್ಮ ಮೇಡಮ್ ಹೇಳ್ದಂಗೆ ನಾವು ಸಾಫ್ಟ್ವೇರ್ ತಿನ್ನಕ್ಕಾಗಲ್ಲ. ಸೊ ಹಾಗಾಗಿ ರೈತರೇ ಭಾರತದ ಬೆನ್ನೆಲುಬಾಗಿರೋದ್ರಿಂದ ರೈತರ ಜಮೀನನ್ನ ಉಳಿಸಬೇಕು. ಅವರ ಒಂದು ಹೋರಾಟಕ್ಕೆ ನಾವು ಬೆಂಬಲ ಆಗಿರ್ತೀವಿ ಅಂತ ನಮ್ಮ ಸಂಘದ ಎಲ್ಲಾ ಅಧ್ಯಕ್ಷರ ಒಂದು ಒಪ್ಪಿಗೆ ಮೇರೆಗೆ ಎಲ್ಲಾ ಸದಸ್ಯರು ವಕೀಲರೆಲ್ಲ ಬಂದಿದ್ದೀವಿ. ಈ ಮೂಲಕ ನಾವು ಮಾತು ಕೊಡ್ತಾ ಇದ್ದೀವಿ, ನಿಮ್ಮ ಒಂದು ಹೋರಾಟಕ್ಕೆ, ಶಾಂತಿಯುತ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದೀವಿ. ಮುಂದೆ ನೀವು ಕ್ರಾಂತಿಯುತವಾದ ಹೋರಾಟ ಮಾಡಿದಾಗ ಏನೇ ಬಂದ್ರು ಕೂಡ ಅಥವಾ ಕೇಸುಗಳಾದ್ರೂ ಕೂಡ ಅದಕ್ಕೆಲ್ಲ ನಾವು ಮುಂದೆ ಬಂದು ಅದಕ್ಕೆಲ್ಲ ನಿಮಗೆ ಮಾಡ್ಕೊಡ್ತೀವಿ ಅಂತ ಈ ಮೂಲಕ ಈ ಸಭೆಯಲ್ಲಿ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಮತ್ತೆ ಹಸಿರೇ ಉಸಿರು ಅಂತ ಹೇಳಿದೆ. ದಯವಿಟ್ಟು ನಾನು ಕೇಳ್ಪಟ್ಟೆ, ಸುಮಾರು ಜನ ಎಲ್ಲ ಅಕ್ವಿಜಿಷನ್ಗೆ ಒಪ್ಪಿಗೆ ಕೊಟ್ಟಿದ್ದೀರಾ ರೈತರು ಅಂತ ಕೇಳ್ಪಟ್ಟೆ. ದಯವಿಟ್ಟು ಬೇಡ, ಆ ಒಪ್ಪಿಗೆನ ವಾಪಸ್ ತಗೊಳ್ಳಿ. ನೀವು ಒಪ್ಪಿಗೆನ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಕೋರ್ಟ್ ಲೆವೆಲ್ ಆಗಿರ್ಬೋದು, ಸರ್ಕಾರ ಲೆವೆಲ್ ಆಗಿರ್ಬೋದು, ಸ್ವಲ್ಪ ಜನ ಒಪ್ಪಿಗೆ ಕೊಟ್ಟಾಗ, ಇಷ್ಟು % ಅಂತ ಒಪ್ಪಿಗೆ ಕೊಟ್ಟಾಗ ಮತ್ತೆ ಅವರು ಅದನ್ನ ವಾಪಸ್ ತಗೊಳ್ಳೋದು ಕಷ್ಟ ಆಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಏನ್ ಸಮಿತಿಯವರು ನಿಮ್ಗೆ ಹೇಳ್ತಾರೆ, ಆ ಸಮಿತಿಯ ಪ್ರಕಾರ ನೀವೇನು ಒಪ್ಪಿಗೆ ಕೊಟ್ಟಿದ್ದೀರಾ ಅಕ್ವಿಜಿಷನ್ಗೆ ಅದನ್ನೆಲ್ಲ ವಾಪಸ್ ತಗೊಂಡ್ರೆ ಮುಂದಿನ ಹೋರಾಟಕ್ಕೆ ಈಸಿ ಆಗುತ್ತೆ. ಒಬ್ರು ಆ ಕಡೆ ಒಂದು ಕಾಲು, ಒಬ್ರು ಈ ಕಡೆ ಒಂದು ಕಾಲು ಆದಾಗ ಖಂಡಿತ ನಾವು ಯಾವುದೇ ರೀತಿಯಲ್ಲಿ ಮುಂದೆ ಹೋಗಕ್ಕಾಗಲ್ಲ, ನಮ್ಮ ಜಮೀನನ್ನ ನಾವು ವಾಪಸ್ಸು ಪಡ್ಕೊಳಕ್ಕಾಗಲ್ಲ. ಈ ನಿಟ್ಟಿನಲ್ಲಿ ರೈತರ ಬೆನ್ನೆಲುಬನ್ನ ಉಳಿಸಬೇಕು, ಹಸಿರೇ ಉಸಿರು ಹೇಳೋದನ್ನ ಉಳಿಸಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀವಿ. ಹಾಗೇನಾದಂತ ನಮ್ಮ ವಕೀಲರ ಸಂಘದ ಆತ್ಮೀಯ ವಕೀಲ ಮಿತ್ರರೇ ಹಾಗೂ ನನ್ನ ನೆಚ್ಚಿನ ಸುತ್ತಮುತ್ತಲಿನ ಗ್ರಾಮಸ್ಥರೇ, ತಾವು ಹೋರಾಟ ಏನ್ ಮಾಡ್ತಿದ್ರಿ, ಈ ಹೋರಾಟ ಸಾಲ್ತು ಅಂತ ಅನಿಸ್ತದೆ ನನ್ನ ವೈಯಕ್ತಿಕವಾಗಿ. ಈ ಹೋರಾಟವನ್ನ ಎಲ್ಲಾದ್ರೂ ಚಂದಾಪುರ ಸರ್ಕಲ್ ಅಲ್ಲೋ ಸರ್ಜಾಪುರ ಭಾಗದಲ್ಲೋ ದಯಮಾಡಿ ಅಲ್ಲಿ ಹೋರಾಟ ಮಾಡಿ. ಯಾವ ಹೋರಾಟ ಮಾಡಿದ್ರೆ ಆ ಬಿಸಿ ವಿಧಾನಸೌಧಕ್ಕೆ ಮುಟ್ಟುತ್ತೆ. ನೀವು ಮುತ್ತಲ್ಲೊಂದು ಗ್ರಾಮದಲ್ಲಿ ಕುತ್ಕೊಂಡು ಹೋರಾಟ ಮಾಡಿದ್ರೆ ಬಿಸಿ ಮುಟ್ಟಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ದಯಮಾಡಿ ಈ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಹೇಗಿದ್ದಾರೆ, JP ಆಗಿರಬಹುದು, ವಿಶ್ವನಾಥ ಆಗಿರ್ಬೋದು, ದಯಮಾಡಿ ಯೋಚನೆ ಮಾಡಿ. ಮುತ್ತಲ್ಲೊಂದು ಗ್ರಾಮ ಬಿಟ್ಟು ಚಂದಾಪುರ ಫ್ಲೈಓವರ್ ಸರ್ಜಾಪುರ ಭಾಗ ಮೈನ್ ರೋಡ್ ಅಲ್ಲಿ ಎಲ್ಲಾದ್ರೂ ಮಾಡಿ. ಆವಾಗ ಹೋರಾಟ ಬಿಸಿ ವಿಧಾನಸೌಧಕ್ಕೆ ಮುಟ್ಟುತ್ತೆ. ಆಮೇಲೆ ತಾವು ಹೋರಾಟ ಶಾಂತ ರೀತಿಯಲ್ಲಿ ಮಾಡಿದ್ರೆ ದಯವಿಟ್ಟು ಸರ್ಕಾರದವ್ರು ನಿಮ್ಮ ಜಮೀನು ಬಿಡಲ್ಲ. ಈ ಹೋರಾಟವನ್ನ ರೂಪುರೇಷೆಗಳನ್ನು ತಾವು ಚೇಂಜ್ ಮಾಡಬೇಕು. ನೀವು ಸಮಿತಿಯವರು ಕುತ್ಕೊಂಡು ರೂಪುರೇಷೆ ಚೇಂಜ್ ಮಾಡಿ ಮುಂದಿನ ದಿನ ಹೆಚ್ಚಿನ ಹೋರಾಟ ಮಾಡಿ. ನಾವು ನಿಮ್ ಜೊತೆ ಯಾರು ಸದಾ ಇರ್ತೀವಿ. ನಾವು ಚಂದಾಪುರಕ್ಕೆ ಎಲ್ಲೂ ಹೋಗೋದಿಲ್ಲ. ಆನೇಕಲ್ ತಾಲೂಕು ಇಲ್ಲಿರೋ ಎಲ್ಲಾ ವಕೀಲರು ಆನೇಕಲ್ ತಾಲೂಕಿನವರೇ. ಹಾಗಾಗಿ ನಿಮ್ ಜೊತೆ ಸದಾ ಇರ್ತಾರೆ. ಈ ಹೋರಾಟದ ರೂಪುರೇಷೆಗಳನ್ನು ದಯಮಾಡಿ ಹೋರಾಟ ಸಮಿತಿ ಯಾರಿದ್ದಾರೆ, ಜೆಪಿಆರ್ ಆಗಿರ್ಬೋದು, ವಿಶ್ವನಾಥ ಆಗಿರ್ಬೋದು, ಪದಾಧಿಕಾರಿ ಯಾರಿದ್ದಾರೆ, ರೂಪುರೇಷೆ ಚೇಂಜ್ ಮಾಡಿ. ಮುಂದಿನ ದಿನ ನಾವು ಯಾರು ಸದಾ ನಿಮ್ ಜೊತೆ ಇರ್ತೀವಿ ಅಂತೇಳಿ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಹೋರಾಟ ಅಂತ ಬಂದಾಗ ವಕೀಲರು
ಮುಂದೆ ಇರಬೇಕು. ಯಾಕಂತಂದ್ರೆ ಅನ್ಯಾಯಕ್ಕೆ ಏನ್ ಅನ್ಯಾಯ ಆಗಿರುತ್ತೆ ಅಂತವ್ರ ಪರವಾಗಿ ನ್ಯಾಯಾಲಯಕ್ಕೆ ಬಂದಾಗ ನ್ಯಾಯ ಕೊಡಿಸುವಂತವ್ರು ಯಾರಂತಂದ್ರೆ ಅದು ವಕೀಲರು. ಸೊ ಈಗ ವಕೀಲರು ನ್ಯಾಯಾಲಯಗಳನ್ನ ಬಿಟ್ಟು ನಿಮ್ಮ ಹಳ್ಳಿಗೆ ಬಂದಿದ್ದೀವಿ. ಯಾಕೆ ಬಂದಿದ್ದೀವಿ ಅಂತಂದ್ರೆ ನಿಮಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ. ಈ ನಿಟ್ಟಿನಲ್ಲಿ ನಾವು ಯಾವತ್ತೂ ಕೂಡ ಈಗ ಹಿರಿಯರು ಮಾತಾಡಿದ್ದಾರೆ, ಮತ್ತೆ ಇನ್ನು ಮಾತಾಡಿದ್ದಾರೆ, ನಾವೆಲ್ಲರೂ ಕೂಡ ನಿಮ್ ಜೊತೆಗೆ ಸದಾ ಇರ್ತೀವಿ ಅಂತೇಳಿ ಒಂದಂತೂ 100% ಭರವಸೆಯನ್ನ ಕೊಡ್ತೀವಿ. ಇದಕ್ ಮುಂಚೆ ಕೂಡ ಬಂದಿದ್ದೀವಿ, ಮತ್ತೆ ನೆಕ್ಸ್ಟ್ ಬರ್ತೀವಿ. ಇವತ್ತೇ ಲಾಸ್ಟ್ ಅಲ್ಲ, ನೀವು ಯಾವಾಗ ಕರಿತೀರೋ ಆವಾಗ ನಾವು ನಿಮ್ ಜೊತೆಗೆ ನಿಲ್ತೀವಿ ಅಂತ ಸ್ಪಷ್ಟವಾಗಿ ನಿಮ್ಗೆ ಒಂದು ಭರವಸೆನ ಕೊಡ್ತೀವಿ. ಬಹಳ ಮುಖ್ಯವಾಗಿ ನಾನು 2 ವಿಷಯಗಳನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಒಂದು, ಈ ಆನೇಕಲ್ ತಾಲೂಕಲ್ಲಿ ಇಲ್ಲಿ ಮಾತ್ರ ಏನು 11 ಹಳ್ಳಿಗಳಲ್ಲಿ ಮಾತ್ರ ಭೂ ಸ್ವಾಧೀನ ಮಾಡ್ಕೊಂತ ಇಲ್ಲ. ಈಗ ಆಲ್ರೆಡಿ KHB ಕಡೆಯಿಂದ 5 ಫೇಸ್ 5 ತಗೊಂಡಿದ್ದಾರೆ. ಇನ್ನೂ ಮುಂದೆ ಹೋಗಿ ಕಾಡಂಚಿನಲ್ಲಿ 100 ಎಕರೆ ಒಂದು ಕ್ರೀಡಾಂಗಣಕ್ಕೆ ತಗೊಂತ ಇದ್ದಾರೆ. ಅದು ಕೂಡ ನಾವು ಗಮನ ತಗೊಳ್ಬೇಕು. ಅಲ್ಲಿ ಬರೀ ಕೃಷಿನೇ ಮಾಡ್ತಾರಂತ, ಅದು ಕಾಡಂಚಲ್ಲಿರುವಂತ ಜಾಗ. ಅದು 100 ಎಕರೆ ಒಂದು ಕ್ರೀಡಾಂಗಣಕ್ಕೆ 120 ಎಕರೆ ಅಲ್ಲಿರೋದೆಲ್ಲ ರೈತರ. ಒಂದು ಸುತ್ತ ಇರುವಂತ ಹಳ್ಳಿ, ಒಂದು ಹಳ್ಳಿ ಅದು ಸುತ್ತ ಇರುವಂತ ಎಲ್ಲ ಆ ಹಳ್ಳಿನೇ ಎತ್ತಂಗಿ ಮಾಡಿಸುವಂತ ಪರಿಸ್ಥಿತಿ ಬಂದಿದೆ. ಒಂದು, ಈ ತಾಲೂಕಲ್ಲಿ ಈಗ ರೈಲ್ವೆ ಎಕ್ಸ್ಟೆಂಡ್ ಆಗ್ತಾ ಇದೆ. ರೈಲ್ವೆ ಏನು ಇದೆ ಅದು ಎಕ್ಸ್ಟೆಂಡ್ ಆಗ್ತಾ ಇದೆ. ಈಗ ಬಿದ್ರಗೆರೆ ಅಥವಾ ಆ ಭಾಗದಲ್ಲಿ ಹೊಸೂರಿಂದ ಬರುವಂತ ಜಾಗ ಏನಿದೆ ಅದು ಕೂಡ ಎಕ್ಸ್ಟೆಂಡ್ ಆಗ್ತಾ ಇದೆ. ಮತ್ತೆ 2031ರ ಒಂದು ಪ್ಲಾನಿಂಗ್ ಮಾಡಿದ್ದಾರೆ. ಔಟರ್ ರಿಂಗ್ ರಸ್ತೆಗಳು, ಮತ್ತೆ ಚೆನ್ನೈ ರಿಂಗ್ ರಸ್ತೆ, ಮತ್ತೆ ಏನು KHB ಅವರು ಫೇಸ್ 6 ಫೇಸ್ 7 ಕೂಡ ಪ್ಲಾನಿಂಗ್ ನಡೀತಾ ಇದ್ದಾರೆ. ಇದನ್ನೆಲ್ಲ ನಾವು ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಬಹುಶಃ ಇವರಿಗೆ ಮನುಷ್ಯರ ಅವಶ್ಯಕತೆ ಇಲ್ಲ. ಬಿಲ್ಡಿಂಗು, ರೋಡು, ರಸ್ತೆ ಏನು ಈ ಇನ್ಫ್ರಾಸ್ಟ್ರಕ್ಚರ್ ಕೊಡುವಂತದ್ದು ಶ್ರೀಮಂತರು. ಬಹಳ ಮುಖ್ಯವಾಗಿ ಹೇಳುವಂತದ್ದು, ಶ್ರೀಮಂತರಿಗೆ ಬೇಕಾಗುವಂತ ಎಲ್ಲಾ ಕೆಲಸ ಕಾರ್ಯಗಳನ್ನ, ಶ್ರೀಮಂತರು ಓಡಾಡೋ ರಸ್ತೆಗಳನ್ನ, ಶ್ರೀಮಂತರು ಓಡಾಡುವಂತ ಒಂದು ಏನು ಹೈವೇ ರಸ್ತೆಗಳನ್ನ ಅಥವಾ ಈ ಟ್ರಾನ್ಸ್ಪೋರ್ಟ್ ರಸ್ತೆಗಳನ್ನ ಇಲ್ಲಿಂದ ಚೆನ್ನೈಗೆ 20 ನಿಮಿಷ 30 ನಿಮಿಷದಲ್ಲಿ ಹೋಗ್ಬಿಡ್ಬೇಕು. ಅವರು ಅಲ್ಲಿ ಬಿಸ್ನೆಸ್ ನಡೀಬೇಕು. ಇಲ್ಲಿಂದ ಇನ್ನೆಲ್ಲೋ ತುಮಕೂರು, ಇನ್ನೆಲ್ಲೋ ಶಿವಮೊಗ್ಗದಲ್ಲಿ ಬಿಸ್ನೆಸ್ ನಡೀಬೇಕು. ಅಲ್ಲಿ ಹೋಗ್ಬೇಕು. ಒಂದು ತಾಯಿ ಇಲ್ಲಿ ಒಂದು ರಸ್ತೆ ಮಾಡ್ತಾರೆ, ಇಲ್ಲೊಂದು ರಸ್ತೆ ಇದೆ, ನೆರಳೂರ್ಗೆ ಹೋಗೋ ರಸ್ತೆ ಇದೆಯಲ್ಲ, ಒಂದು ಜೊತೆನೂ ಡಿವೈಡ್ ಆಗುತ್ತೆ. ಮಗ ಆ ಕಡೆ ಮನೆಯಲ್ಲಿರ್ತಾನೆ, ತಾಯಿ ಈ ಕಡೆ ಮನೆಯಲ್ಲಿರ್ತಾರೆ. ತಾಯಿ ಆ ಕಡೆ ಮನೆಗೆ ಹೋಗ್ಬೇಕಂದ್ರೆ, ಮಗನ ಮನೆಗೆ ಹೋಗ್ಬೇಕಂದ್ರೆ ಒಂದು 20-30 ಕಿಲೋಮೀಟರ್ ಹೋಗಿ ಸುತ್ತಾಕೊಂಡು ಮಗನ ಮನೆಗೆ ಹೋಗ್ಬೇಕು. ಇದು ಬಹಳ ಬೇಸರವಾಗಿರುವಂತದ್ದು. ಇಲ್ಲಿರುವಂತ ನೀವು 100 ಕಿಲೋಮೀಟರ್ ಹೋಗುವಂತದ್ದು 15 ನಿಮಿಷಕ್ಕೆ ಹೋಗೋದಾದ್ರೆ, ಇಲ್ಲಿರುವಂತ ಮಗನ ಮನೆಗೆ ಹೋಗೋದಕ್ಕೆ ನೀವು 1 ಅವರ್ ತಗೊಳ್ಬೇಕಾಗುತ್ತೆ. ನಿಮ್ಮನ್ನ ನೋಡ್ಕೊಳ್ಳೋರು ಯಾರು ಇರೋದಿಲ್ಲ. ಇದು ಅಭಿವೃದ್ಧಿನ? ಬಹಳ ನಮ್ಗೆ ಪ್ರಶ್ನೆ ಇರುವಂತದ್ದು. ಇಲ್ಲಿ ನಾವು ಎಲ್ಲರೂ ನಿಮ್ ಗಮನಕ್ಕೆ ತರಂತೂ ನಾವೆಲ್ಲರೂ ಕೂಡ ನಿಮ್ ಜೊತೆ ಇರ್ತೀವಿ. ಸದಾ ನಿಮ್ ಜೊತೆನಾಗೆ ಇರ್ತೀವಿ. ಇವತ್ತೊಂದ್ ದಿನ ಮುಂದೇನು ನಾವು ನಿಮ್ ಜೊತೆ ಇರ್ತೀವಿ ಅಂತೇಳಿ ನಾನು ಈ ಮಾತನ್ನ ನಿಮ್ಗೆ ಭರವಸೆ ಕೊಡ್ತಾ ಈ 2 ಮಾತನ್ನ ಆಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ನಿಮ್ಮ ಸಮಿತಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಕೈಗಾರಿಕೆಗೆ, ರಿಂಗ್ ರೋಡ್ಗೆ, ಎಲ್ಲದಕ್ಕೂ ನಮ್ಮ ಭಾಗದಲ್ಲಿ ರಸ್ತೆಯನ್ನ ಪಡ್ಕೊಂತಾರೆ. ಅದನ್ನ ಹೊರತುಪಡಿಸಿ ಈಗ ಕೂಡ 2400 ಎಕರೆಯನ್ನ ಪಡ್ಕೊಳ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳ್ತಾ, ಮತ್ತೆ ನಮ್ಮ ಬಾಂಧವ್ಯರು ಕೂಡ ಇದರಿಂದ ದೂರ ಆಗ್ತಕ್ಕಂಥದ್ದು ನನ್ನ ಮನದಾಳ ಮಾತುಗಳನ್ನು ಹೇಳಿದಂತ ಪುರುಷೋತ್ತಮ ವಂದಿಸುತ್ತ ಗೀತಾ ಕುಮಾರ್ ಅವರು ಮಾತಾಡಬೇಕು ಅಂತೇಳಿ ನಾನು ನನ್ನ ಎಲ್ಲ ಆತ್ಮೀಯರೇ, ನಾನು ಒಟ್ಟಿಗೆ ಹೇಳ್ತಾ ಇದ್ದೀನಿ. ನನ್ನ ವಕೀಲ ಮಿತ್ರರೇ ಅಲ್ಲ, ಎಲ್ಲರಿಗೂ ಸೇರಿ ಆತ್ಮೀಯರೇ ಅಂತ ನಾನು ಹೇಳ್ತಾ, ನಾನು ಒಂದು 2 ನಿಮಿಷ ಅಷ್ಟೇ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಈ ನಮ್ಮ ಭಾರತಕ್ಕೆ ಬೆನ್ನೆಲುಬು ನಮ್ಮ ರೈತ. ಆ ರೈತ ಈಗ ಫಾರ್ ಎಕ್ಸಾಂಪಲ್ ಈ KIDB ಅಕ್ವಿಷನ್ ಮಾಡ್ಕೊಳ್ತಾ ಇದ್ದಾರೆ. ಈ KIDB ಅಕ್ವಿಷನ್ ಮಾಡ್ಕೊಂಡ್ಮೇಲೆ ಈ ರೈತರು ಮಾಡಿರೋ ಏನು ಬೆಳೆ ಬೆಳೆದಿದ್ದಾರೆ, ಆ ರೈತರು KIDB ಅಕ್ವಿಷನ್ ಮಾಡ್ಕೊಂಡಿರೋದು ಮತ್ತೆ ಅಲ್ಲಿ ಹೋಗಿ ಕೈಗಾರಿಕೋದ್ಯಮಗಳಲ್ಲಿ ಹೋಗಿ ಅಲ್ಲಿ ಅವ್ರ ಅನ್ನ ತಿನ್ನೋದಿಕ್ಕಾಗತ್ತಾ? ಅವ್ರು ಯಾವುದೇ ರೀತಿಯ ಅಕ್ಕಿ ಭತ್ತ ಬೆಳೆಯಕ್ಕಾಗುತ್ತಾ?
ಹಾಗೇನೆ ಈಗ ನಾವು ನಮ್ ಜಮೀನ್ ಇರೋದ್ರಿಂದ ನಾವು ಅದ್ರಲ್ಲಿ ಬಂದಿರೋ ಬೆಳೆನ ಬೆಳೆದು ಮತ್ತೆ ಅದನ್ನ ಮಾರಾಟ ಮಾಡಿ ಅದರಿಂದ ನಮ್ಮ ಮಕ್ಕಳನ್ನ ಓದಿಸಿರ್ತೀವಿ ಆಯ್ತಾ. ಕಷ್ಟಪಟ್ಟು ನಾವು ಆ ಜಮೀನ ಉಳಿಸ್ಕೊಂಡಿರ್ತೀವಿ. ಅದು ನಾವು ಸ್ವಂತ ಕೊಂಡ್ಕೊಂಡಿರ್ಬೋದು ಅಥವಾ ನಮ್ಮ ಪಿತ್ರಾರ್ಜಿತ ಸ್ವತ್ತಿರ್ಬೋದು. ಆ ಜಮೀನಿನ ನಾವು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ನಾವು ಈ ಹೋರಾಟನ ಮುಂದುವರಿಸಲೇಬೇಕಾಗುತ್ತೆ. ಹಾಗೆ ಅಷ್ಟಕ್ಕೆ ಅಲ್ಲ, ಈ ಒಂದು ಹೋರಾಟದ ಬಗ್ಗೆ ತಾವು ಎಲ್ಲರೂ ಒಟ್ಟಿಗೆ ಹೋಗಿ TC ಹತ್ರ ಕೊಡ್ಬೇಕಾಗುತ್ತೆ. ಯಾರಾದ್ರೂ ಹೋಗಿದ್ದೀರಾ? TC ಹತ್ರ ಕೊಟ್ಟಿದ್ದೀರಾ? ಅದನ್ನ ಏನ್ ಹೇಳಿದ್ದಾರೆ? ಯಾವಾಗ ಹೇಳಿರೋದು? ಜುಲೈ 18 ಕೊಟ್ಟಿರೋದು. ನಿಮಗೆ ಇದ್ರ ಏನಿಲ್ಲ. ತಾವು ಹೋಗಿ ಮತ್ತೆ ಅಪ್ರೋಚ್ ಮಾಡಲ್ಲ. ಮತ್ತೇನ್ ಹೇಳ್ತಾರೆ? ಬಿಡಬಾರ್ದು, ಹೋಗ್ಲೇಬೇಕು. ಎಲ್ಲರೂ ಒಗ್ಗಟ್ಟಾಗಿ ಒಂದು ಊರಲ್ಲಿ 5 ಜನ 10 ಜನ ಅಲ್ಲ, ಎಲ್ಲರೂ ಹೋಗ್ಬೇಕು. ಹೋಗಿ ಅವ್ರಿಗೆ ಯಾವ ರೀತಿ ಅವ್ರಿಗೆ ಏನೋ ತುಡಿಸ್ತಾರೆ ಅಂತಲ್ಲ ಆ ರೀತಿ ಹೇಳ್ಬೇಕಾಗುತ್ತೆ. ಮತ್ತೆ ಈಗ ಒಂದು KITV ಜೊತೆಗೆ ಮತ್ತೆ ಇನ್ನೊಂದು ರೈಲ್ವೆ ಬಂದಿದೆ, ಅದು ಗೊತ್ತಲ್ಲ ಎಲ್ರಿಗೂ. ಆ ರೈಲ್ವೆ ಇದ್ರಲ್ಲೂ ಇರೋ ಜಮೀನು ಇದರಲ್ಲಿ KITV ಈ ಕಡೆ ಅಡ್ಮಿಷನ್ ಮಾಡ್ಕೊಂಡ್ರೆ ಈ ಕಡೆ ರೈಲ್ವೆ ಅವರು 1000 ಅಡಿ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ಕೊಳ್ತಾರೆ. ಅವಾಗ ಮತ್ತೆ ಮಕ್ಕಳಿಗೋಸ್ಕರ ನಾವು ಏನಂತ ಹೇಳ್ತೀವಿ? ಏನೂ ಇಲ್ಲ. ಆ ಮಕ್ಕಳಿಗೋಸ್ಕರ ನಾವೇನ್ ಜಮೀನು ನಾವೇನು ಇಷ್ಟು ವರ್ಷದಿಂದ ಕಾಪಾಡ್ಕೊಂಡು ಬಂದಿದ್ದೀವಿ ಅದನ್ನೆಲ್ಲ ನಾವು ಸಲೀಸಾಗಿ ಕಿತ್ಕೊಳ್ಳೋದಕ್ಕೆ ಆಗದೇ ಇಲ್ಲ. ಆ ಜಮೀನ ಕಿತ್ಕೊಳ್ಳೋಕೆ ಅವ್ರು ಯಾರು? ನಮ್ದು ಹಕ್ಕು, ನಮ್ಮ ಜಮೀನದು. ಅವ್ರಿಗೆ ಯಾವ ರೀತಿ ರೈಟ್ ಇಲ್ಲ. ಈಗ ಎಕ್ಸಾಂಪಲ್ ಅಂತ ನಾವು ಕೊಟ್ಬಿಟ್ಟಿರ್ತೀವಿ. ಈ ಕೆಲವರು ಏನ್ ಮಾಡಿದ್ದಾರೆ, KITVಗೆ ಅಡ್ಮಿಷನ್ ಆಗ್ತಾ ಇದೆ, ನೋಟಿಫಿಕೇಶನ್ ಬಂದಿದ ತಕ್ಷಣ ಏನ್ ಮಾಡಿದ್ದಾರೆ, ತುಂಬಾ ಜನ JD ಕೊಟ್ಬಿಟ್ಟಿದ್ದಾರೆ. ಆ ತಪ್ಪು ತಾನೇ ಮಾಡಿದ್ದು. ಈಗ ಸದ್ಯಕ್ಕೆ ಏನ್ ಮಾಡ್ತಾರೆ, JD ಕೊಟ್ಬಿಡ್ತಾರೆ, ಅಮೌಂಟ್ ತಗೊಂಡ್ಬಿಡ್ತಾರೆ, ಅದಾಗೋಯ್ತು, ಮುಗ್ದೋಯ್ತು. ನೆಕ್ಸ್ಟ್ ಏನ್ ಮಾಡ್ತಾರೆ, ಅದನ್ನ ಅವ್ರ ಹತ್ರ ಹೋಗಿ ನಮ್ಗೆ ಇಷ್ಟು % ಇದು ಇಷ್ಟು ಇಲ್ಲ ಇಷ್ಟು ಅಪಾರ್ಟ್ಮೆಂಟ್ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ನೀವು ಜೀವನ ನಡೆಸಿದ ಎಲ್ಲಿ ತನಕ ಅದು. ಆಮೇಲೆ ನೆಕ್ಸ್ಟ್ ನಮ್ಮ ಮಕ್ಕಳು ದೊಡ್ಡವರಾಗ್ತಾರೆ, ನೋಡಿ ಜಮೀನು ನಮ್ಗಿತ್ತು, ಇದು ಅವ್ರಿಗೆ ಕೊಡ್ತೀವಿ ಅಷ್ಟೇ ತೋರ್ಸ್ಬೇಕು ಹೊರತು ಇದು ನಮ್ ಜಮೀನು ಅಂತ ತೋರ್ಸಕ್ ಏನೂ ಇರಲ್ಲ. ಹೌದಲ್ವಾ? ಮತ್ತೆ ಇನ್ನೊಂದೇನು ಅಂತಂದ್ರೆ, ಈಗ ಕೈಗಾರಿಕೋದ್ಯಮ ಸ್ಥಾಪನೆ ಮಾಡ್ತಾರೆ. ಅದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಅವ್ರ ಹತ್ರ ಹೋಗಿ ಬೆಕ್ ಮಾಡ್ಬೇಕು. ಬೇಸಿಗೆ ಕೆಲ್ಸಕ್ಕೆ ನಮ್ಮ ಮಕ್ಕಳನ್ನ ನಾವು ಹೋಗಿ ಅವ್ರ ಹತ್ರ ಜೀತಕ್ ಬಿಡ್ಬೇಕು. ಆ ಒಂದು ಪರಿಸ್ಥಿತಿ ಬೇಕಾ ನಮ್ಗೆ? ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದರಲ್ಲಿ ನಮ್ಮ ಜಮೀನನ್ನು ಇದರಲ್ಲಿ ಅಕ್ವಿಷನ್ ಆಗಿದೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ. ಹಾಗೆ ಎಲ್ರದ್ದು ಇಲ್ಲಿ ಅಕ್ವಿಷನ್ ಆಗಿದೆ, ಮತ್ತೆ ಆಗ್ತಾನೂ ಇದೆ. ಮತ್ತೆ ಹೈಕೋರ್ಟ್ ಹೋಗಿ ರಿಟರ್ನ್ ಹಾಕ್ಬೇಕು. ಎಷ್ಟು ಜನ ಹಾಕಿದ್ದೀರಾ? ಎಲ್ಲರೂ ಹಾಕಿದ್ದೀರಾ? ಎಲ್ಲಿ ತನಕ ಬಂದಿದೆ ಅದು? ಸ್ಟೇ ಸಿಕ್ಕಿದೆ ಅಷ್ಟೇ. ಮೇಡಲ್ಲಿದೆ, ನಾವೇ ಹಾಕಿದ್ದೀವಿ, ಮೇಡಲ್ಲಿದ್ದು ಹಾಕಿದ್ದೀವಿ. ಬಟ್ ಈಗ ಅವರು ವೆಕೇಶನ್ ಕೋರ್ಟ್ ಅಂದ್ರೆ ವೆಕೇಶನ್ ಅಲ್ಲಿ ಬಿಫೋರ್ ವೆಕೇಶನ್ ಹೋದವರು ಆ ಸಾಯವತ್ತು ಬಂದಿಲ್ಲ ಅಂತ ಹೇಳಿ ಮತ್ತೆ ಅದು ಪುಟಪ್ ಆಗಿಲ್ಲ. ಯಾಕೆ ನಾವು ಮಾಡ್ತಾ ಇಲ್ಲ ಅಂದ್ರೆ ಸ್ಟೇ ಇದೆ ಅಂತ. ಸ್ಟೇ ಇದೆ ಅನ್ನೋದಕ್ಕೋಸ್ಕರ ನಾವು ಮುಂದೆ ಹೋಗಿಲ್ಲ. ಮತ್ತೆ ಯಾವುದೇ ಕಾರಣಕ್ಕೆ ಹೋರಾಟನ ಇಲ್ಲಿಗೆ ಬಿಡಬೇಡಿ. ಇನ್ನು ಹೇಳಿದ್ರಲ್ಲ, ಹೈವೇ ಮಾಡಿ ಅದಕ್ಕೆ ನಾವು ಸಪೋರ್ಟ್ ಆಗಿರ್ತೀವಿ. ನೀವು ಎಲ್ಲಿಗೆ ಬೇಕಾದ್ರೂ ಕರೀರಿ, ನಾವು ಬಂದು ಬೆಂಬಲವನ್ನ ಸೂಚಿಸ್ತೀವಿ. ಭೂಮಿ ತಾಯಿ ಮಕ್ಕಳ ಹೋರಾಟಕ್ಕೆ, ಭೂತಾಯಿ ಮಕ್ಕಳ ಹೋರಾಟಕ್ಕೆ, ಭೂತಾಯಿ ಮಕ್ಕಳ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ. ಸರ್ಕಾರವೇ ಭೂ ಸ್ವಾಧೀನ ಕೈಬಿಡಿ, ಸರ್ಕಾರವೇ ಮತ್ತು ಪ್ರಕೃತಿಯ ಮಡಿಲಲ್ಲಿ ತಮ್ಮ ಜೀವನವನ್ನ, ಅದ್ಭುತವಾದಂತ ಮಹತ್ತರವಾದಂತ ಜೀವನವನ್ನ ಮಾಡಬೇಕು ಅಂತೇಳಿ ಕನಸುಗಳನ್ನ ಕಂಡಂತ ಎಲ್ಲ ರೈತಾಪಿ ಜನರೇ, ಈ ನಾಡು ಬದುಕೋದಿಕ್ಕೆ ಹಳ್ಳಿಗಳಿಂದ ಬೆಳಗ್ಗೆ 4 ಗಂಟೆಗೆ ತಮ್ಮ ಜೀವಗಳನ್ನ ಪಣತೊಟ್ಟು ತರಕಾರಿ, ಹೂವು, ಹಣ್ಣು, ಹಂಪಲುಗಳನ್ನ ತಗೊಂಡೋಗಿ ನಿದ್ದೆ ಕೆಟ್ಟು ಆ ನಗರದ ವಾಸಿಗಳಿಗೆ ಕೊಟ್ಟು ನಮ್ಮ ಜೀವನವನ್ನ ನಾವು ತೇಯ್ತಾ ಇದ್ದೇವೆ. ಸರ್ಕಾರ ಇವತ್ತು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿತ್ತು. ತೆಲುಗಿನ ಒಬ್ಬ ಕ್ರಾಂತಿಕಾರಿ ಕವಿ ಹೇಳ್ತಾರೆ, ఎర్ర జెండా చేత పెట్టి ఎరిపెరుపు మాట్లాడితే ఎరిపెట్లయితాదిరో నీ గుండెంత నలుకుంటే. ನಾವು ಕಪ್ಪು
ಹಸಿರು ಟವಲ್ ಅನ್ನ ಹಾಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಿ, ಸೆಷನ್ಗೆ ಜನರನ್ನ ಕಣ್ಣರಿಸೋದಿಕ್ಕೆ ಗ್ರೀನ್ ಶಾಲನ್ನು ಹಾಕೊಂಡು ಹೋಗ್ತೀರಿ. ನಾಚಿಕೆ ಆಗಬೇಕು ಸರ್ಕಾರಕ್ಕೆ. ನಿಮಗೆ you should feel ashamed of yourself. Shame on you. Shame on the part of the government. ಸರ್ಕಾರವೇ ನಿಮ್ಗೆ ನಾಚಿಕೆ ಆಗಲ್ವಾ? ಜನಪರ ಸರ್ಕಾರ ಅಂತೀರಿ, ಜನರನ್ನ ಬೀದಿ ತಳ್ತೀರಿ. ಇದೇನಾ ನಿಮ್ ಜನಪರ ಸರ್ಕಾರ? ಯಾತಕ್ಕಾಗಿ ನಿಮ್ಮ ಈ ಭೂಸ್ವಾಧೀನ ಪ್ರಕ್ರಿಯೆಗಳು? ರೈತರಿಗೆ ಅನ್ನ ಕೊಡೋಕೆ ಯೋಗ್ಯ ಇದ್ದವ್ರು ನೀವು ಮಳೆ ಫ್ಯಾಕ್ಟರಿನ ಯಾವುದೋ ಒಂದು ಪ್ಲಾಸ್ಟಿಕ್ ಫ್ಯಾಕ್ಟರಿನ ತಗೊಂಡ್ಬಂದು ನಾವು ಕಾಯಿಸಿ ಕುಡಿಯೋಕ್ಕಾಗುತ್ತ? ನಾಳೆ ನೀವು ಕೂಡ ನಮ್ಮೆಲ್ಲರ ಶಾಪವನ್ನ ತಟ್ಟಿ ನೀವೆಲ್ಲರೂ ಹಾಳಾಗಿ ಹೋಗ್ತೀರಿ. ನೀವು ದಯವಿಟ್ಟು ಜ್ಞಾಪಕ ಇಟ್ಕೊಳ್ಬೇಕು ಸರ್ಕಾರ. ನೀವು ಎಲ್ಲಿಯವರೆಗೂ ನಮಗೊಂದು ತಾಳ್ಮೆ ಅನ್ನೋದಿದೆ. ತಾಳಿಯು ಒಮ್ಮೆ ಗೂಡೆಯಾಗಿ ಗುದ್ದುವನು ಸಾಮಾನ್ಯನಲ್ಲ ರೈತ ಜೀವಿ. ತಾಳಿಯು ಒಮ್ಮೆ ಗೂಡೆಯಾಗಿ ಗುದ್ದುವನು ಸಾಮಾನ್ಯನಲ್ಲ ರೈತ ಜೀವಿ. ಸರ್ಕಾರವೇ ಎಚ್ಚೆತ್ಕೊಳ್ಳಿ. ಇಲ್ಲ ಅಂದ್ರೆ ಇವತ್ತು ನಮ್ಮ ಸ್ನೇಹಿತರು ಹೇಳಿದ್ರಲ್ಲ, ರೂಪುರೇಷೆಗಳನ್ನ ಬದಲಾಯಿಸ್ಕೊಳ್ಳಿ ಅಂತೇಳಿ. ಇದು ಮಾರ್ಮಿಕವಾಗಿ ಹೇಳಿರುವಂತ ಮಾತು. ಸರ್ಕಾರ ಇದನ್ನ ಎಚ್ಚೆತ್ಕೋಬೇಕು. ಮಾರ್ಮಿಕವಾಗಿ ಹೇಳಿದೀವಿ, ಶಾಂತಿಯನ್ನ ಬಯಸ್ತಾ ಇದ್ದೀವಿ. ನಮ್ಮ ರೂಪುರೇಷೆಗಳನ್ನ ಬದಲಾಯಿಸಬೇಡಿ, ಎಚ್ಚೆತ್ಕೊಳ್ಳಿ. ಇಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಆನೇಕಲ್ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಕಚೇರಿಗಳಿಗೆ ಬೀಗ ಹಾಕೇ ಹಾಕ್ತೀವಿ. ಸರ್ಕಾರ ನಡೆಯಕ್ಕೆ ಬಿಡಲ್ಲ. ನಮಗೆ ಪಾಣಿ ಇಲ್ಲದೆ ಇರ್ಬೋದು, ಪಾಣಿನೇ ಇಲ್ದಿದ್ದಂಗೆ ಮಾಡ್ತಾ ಇದ್ದೀರಲ್ಲ ನೀವು. ನಮ್ಮ ಶಾಪ ತಟ್ಟುತ್ತೆ, ನೀವು ಎಚ್ಚೆತ್ಕೊಳ್ಳಿ. ಹಾಗಾಗಿ ಇವತ್ತು ಯಾರು ಮಹಿಳೆಯರಿದ್ದೀರಿ, ನಿಮ್ಮ ಮನೆಯಲ್ಲಿ ಕಸ ಗುಡಿಸುವಂತ ಪರ್ಕೆ ಇದೆಯಲ್ವಾ, ಬೀದಿಗೆ ಬರಬೇಕು. ನಾನು ಈ ಕೋಟ್ ಹಾಕೊಂಡು ಬಹಳ ಎಚ್ಚರಿಕೆಯಿಂದ ಈ ಮಾತನ್ನು ಹೇಳ್ತೀನಿ. ನೀವು ಕಸ ಗುಡಿಸುವಂತ ಪರ್ಕೆ ಬೀದಿಗೆ ಬರಲೇಬೇಕು, ಇವ್ರು ಕಸ ತೊಳಿಲೇಬೇಕು. ಹಾಗಾಗಿ ರೂಪುರೇಷೆಗಳು ಬದಲಾಗಲಿ. ಎಲ್ಲ ಸರ್ಕಾರಿ ಕಚೇರಿಗಳಿಗೆ ಬೀಗ ಹಾಕೋಣ, ಕೇಸುಗಳು ಹಾಕ್ಲಿ. ಕೇಸುಗಳು ಹಾಕಿದ್ರೆ ನಾವು ಎದುರಲ್ಲ, ನಮ್ಮೆಲ್ಲರೂ ಕೇಸ್ ಹಾಕ್ಲಿ, ಯಾವುದೇ ಅಳಕಿಲ್ಲ. ಒಂದ್ ವೇಳೆ ನಿಮ್ ಕೇಸ್ ಹಾಕಿದ್ರೆ ನಾವೆಲ್ಲ ವಕೀಲರು ಮುಫತ್ತಾಗಿ ನಿಮ್ಗೆ ವಕಾಲತ್ತು ವಹಿಸ್ತೀವಿ. ಯಾರು ಅಂದ್ಬೇಡಿ. ಈ ಕಾರಣಕ್ಕಾಗಿ ಸದಾ ನಿಮ್ ಜೊತೆಲಿ ಇರ್ತೀವಿ. ನಮ್ಮ ಇವತ್ತು ಏನು ಕಪ್ಪಿಕೊಂಡು ಬಂದಿದೆಯಲ್ಲ, ಅದು ನಿಮ್ಮೆಲ್ಲರ ಶ್ರಮ, ನಿಮ್ಮ ಬೆವರು ರಕ್ತವಾಗಿ ಭೂಮಿಗೆ ಬಿದ್ದು, ಆ ಭೂಮಿಯಿಂದ ಬೆಳೆದಂತ ಆಹಾರದಿಂದ ಬೆಳೆದಂತ ಪದಾರ್ಥಗಳು ಇವತ್ತು ನಮ್ಮ ಮೈ ಮೇಲೆ ಇದೆ. ನಾವು ಯಾವತ್ತೂ ನಿಮ್ಮ ಋಣದಲ್ಲಿದ್ದೀವಿ. ನಿಮ್ಮ ಋಣ ತೀರಿಸುವಂತ ಸಂದರ್ಭಕ್ಕಾಗಿ ಇವತ್ತು ನಮ್ಮೆಲ್ಲ ನ್ಯಾಯಾಲಯದ ಕಲಾಪಗಳನ್ನ ಬದಿಗೊತ್ತಿ ಇವತ್ತು ನಿಮ್ಮ ಜೊತೆ ನಾವಿದ್ದೀವಿ. ಆ ಕಾರಣಕ್ಕಾಗಿ ನಮ್ಮನ್ನು ಬಳಸಿಕೊಳ್ಳಿ, ನಿಮ್ಮ ರೂಪುರೇಷೆಗಳನ್ನ ಬದಲಾಯಿಸಿ, ನಾವೆಲ್ಲ ನಿಮ್ ಜೊತೆಲಿ ಇದ್ದೀವಿ ಅಂತ ಹೇಳ್ತಾ, ಈಗಾಗಲೇ ಟೈಮ್ ಆಗಿದೆ, ಅದಕ್ಕಾಗಿ ನಾನು ಹೆಚ್ಚು ಮಾತಾಡೋದಿಲ್ಲ. ಸದಾ ನಿಮ್ ಜೊತೆಲಿ ಇರ್ತೀವಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೇನೆ. ಜೈ ಕರ್ನಾಟಕ. ಸಲ್ಲಿಸಲೇಬೇಕು. ಯಾಕಂತ ಹೇಳಿದ್ರೆ ಇದು ನಮ್ಮ ರಾಜ್ಯದಲ್ಲೇ ಒಂದು ಮೊದಲಂತೂ ಒಂದು ಕ್ರಾಂತಿಕಾರವಾದ